ಜೀವನ ಅನ್ನುವುದು ಹರಿಯುವ ನೀರಿನಂತೆ. ನೀರು ಒಂದೇ ಕಡೆ ನಿಂತರೆ ಮಲಿನವಾಗುತ್ತದೆ. ಹಾಗೆ ಜೀವನ ಕೂಡ ಅಷ್ಟೆ. ಬದಲಾವಣೆಗೆ ಸಿದ್ಧವಾಗಿ ಇದ್ದಾಗ ಮಾತ್ರ ಹೊಸ ಜೀವನವನ್ನು ಸ್ವಾಗತಿಸಬಹುದು. ಇಲ್ಲದಿದ್ದಲ್ಲಿ ನಿಂತ ನೀರಿನಂತೆ ನಮ್ಮ ಜೀವನವು ಕಳೆಗುಂದುತ್ತದೆ. ಜೀವನ ಪ್ರತಿ ಕ್ಷಣವೂ ಬದಲಾಗುತ್ತಿದೆ, ಅದನ್ನು ಸ್ವೀಕರಿಸಲೇಬೇಕು. ಸಂತೋಷ ಅನ್ನುವುದು ಜೀವನದ ಪ್ರತಿ ಕ್ಷಣವೂ ಅನುಭವಿಸುವಂತಹುದು, ಯಾವಾಗಲೂ ಒಮ್ಮೆ ಅಲ್ಲ. ಸಂತೋಷ ಯಾವುದೋ ವಸ್ತು, ವಿಷಯ ಅಥವಾ ವ್ಯಕ್ತಿಯ ಮೇಲೆ ಆಧಾರವಾಗಿಲ್ಲ. ಹಾಗೆಂದು ಅವುಗಳಿಂದ ಆನಂದ ಸಿಗುವುದಿಲ್ಲವೆಂದೇನೂ ಇಲ್ಲ. ಆದರೆ ಅವುಗಳಿಂದ ಮಾತ್ರವೇ ಸಂತೋಷ ಅನ್ನೋ ಭಾವ ಸಲ್ಲದು. ಮನುಷ್ಯನಲ್ಲಿಯ ಕೋಪ 10 ಹಲವು ರೀತಿಯ ವೈರಿಗಳನ್ನು ತಂದೊಡ್ಡಿದರೆ ಕಿರುನಗೆ ಮತ್ತು ಸಹನೆ 1000 ಬಾಂಧವ್ಯಗಳನ್ನು ಬೆಸೆಯುವಂತಹುದು. ಅದಕ್ಕೆ ಜೀವನದಲ್ಲಿ ಸಹನೆ ಮತ್ತು ಮುಖದಲ್ಲಿ ಮಂದಹಾಸವನ್ನು ಕಳೆದುಕೊಳ್ಳಬೇಡಿ. ನಿನ್ನ ಜೀವನ ಅನ್ನೋ ಪುಸ್ತಕವನ್ನು ಎಲ್ಲರಿಗೂ ತೆರೆದು ತೋರಿಸಬೇಕಾಗಿಲ್ಲ. ಏಕೆಂದರೆ ನಿನ್ನ ಭಾವನೆ ಮತ್ತು ವ್ಯಕ್ತಿತ್ವ ಕೆಲವರಿಗೆ ಮಾತ್ರ ಅರ್ಥವಾಗುತ್ತದೆ. ಮನುಷ್ಯನಿಗೆ ನಾಲಿಗೆ ಒಂದು, ಆದರೆ ಕಿವಿ 2. ಇದರ ಅರ್ಥ ಏನು ಗೊತ್ತೇ? ಕಡಿಮೆ ಮಾತನಾಡು, ಹೆಚ್ಚು ಕೇಳಿಸಿಕೊಳ್ಳು ಎಂದು ಅಲ್ವಾ? ಹಣವನ್ನು ಮಿತವಾಗಿ ಬಳಸುವುದು ಎಷ್ಟು ಮುಖ್ಯವೋ ಮಾತುಗಳನ್ನೂ ಮಿತವಾಗಿ ಬಳಸುವುದು ಅಷ್ಟೇ ಮುಖ್ಯ. ಏಕೆಂದರೆ ಮಿತವಾದ ಮಾತು ಬಾಂಧವ್ಯಗಳನ್ನು ಉತ್ತಮಗೊಳಿಸುತ್ತದೆ. ವಿದ್ಯೆ, ವಿವೇಕ ಮತ್ತು ಪರಿಜ್ಞಾನ ಬಾವಿಯಲ್ಲಿನ ನೀರಿನ ಹಾಗೆ, ಕರಗದಿರುವ ನಿಧಿಯಂತೆ. ಬಳಸಿದಷ್ಟು ಚಿಲುಮೆ ಹಾಗೆ ಚಿಮ್ಮುತ್ತಿರುತ್ತದೆ. ಜೀವನದಲ್ಲಿ ಒಮ್ಮೆಲೇ ಬರುವ ಯಶಸ್ಸು ನಮಗೆ ಯಾವಾಗಲೂ ಉತ್ತಮವಾದ ಗುರುವಾಗುವುದಿಲ್ಲ. ಒಂದು ಸೋಲು ಮಾತ್ರ ನಮಗೆ ಜೀವನದ ಪಾಠ ಮತ್ತು ಅದರ ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಸೋತಾಗ ಸಿಗುವ ಅನುಭವ ಒಮ್ಮೆಲೆ ಗೆದ್ದಾಗ ಸಿಗುವುದಿಲ್ಲ. ಒಬ್ಬ ಮನುಷ್ಯ ಮರಣ ಹೊಂದಿದರೆ ಆ ಮನುಷ್ಯನಿಗೆ ಬಿಟ್ಟು ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಮನಸ್ಸೇ ಮರಣ ಹೊಂದಿದರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯುವುದಿಲ್ಲ. ಮನಸ್ಸಿನ ಮರಣವೆಂದರೆ ಮನಸ್ಸಿನ ಚಲನೆ ನಿಲ್ಲಿಸುವುದು, ಚಿತ್ತವನ್ನು ನಿಶ್ಚಲಗೊಳಿಸುವುದು. ಅದುವೇ ಗೀತೆಯ ಸಾರ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.